ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಟ್ಟಕ್ಕೆ ಹೋಗಿದ್ದು ಆಫ್ಟರ್ ಎಫೆಕ್ಟ್ಸ್ ಇದ್ರು. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ಆನ್ ದ ವೀವ್ ಚೆನ್ನಾಗಿತ್ತು ಅಂತ ಕ್ಯಾಪ್ಚರ್ ಮಾಡ್ಕೊಂಡೆ. ಇಂಥ ವೀವ್ ಎಲ್ಲ ಬೆಂಗಳೂರಲ್ಲಿ ನೋಡೋಕೆ ಎಲ್ಲಿ ಸಿಗುತ್ತೆ. ಅಲ್ಲಿ ಏನಿದ್ರು ರೋಡ್ ತುಂಬಾ ಗಾಡಿಗಳು, ಟ್ರಾಫಿಕ್ ಅಷ್ಟೇ. ನನ್ನ ಮಗನೂ ನಮ್ಮ ತರನೇ ಟ್ರಾವೆಲಿಂಗ್ ನ ತುಂಬಾ ಎಂಜಾಯ್ ಮಾಡ್ತಾನೆ. ನೋಡಿ ಕಣ್ಣಲ್ಲೇ ಅವ್ರ ಅಪ್ಪಂಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ಅಮ್ಮ ಟಾರ್ಚರ್ ಮಾಡ್ತಿದ್ದಾರೆ ಅಪ್ಪ, ನಾನು ಇಸ್ಕೋ ಅಂತ. ಆನ್ ದ ವೇ ಗಿಫ್ಟ್ ತಗೊಳ್ಳೋಣ ಅಂತ ಗಿಫ್ಟ್ ಶಾಪಿಗೆ ಹೋದ್ವಿ. ಹೊಸ ಮನೆ ಅಲ್ವಾ, ರಾಯರನ್ ಕೊಟ್ರೆ ಎಲ್ಲಾನು ಒಳ್ಳೇದಾಗತ್ತೆ ಅಂತ ರಾಯರನ್ ತಗೊಂಡು ಹಂಗೆ ಒಂದು ಕ್ಲಾಕ್ ತಗೊಂಡ್ವಿ. ಹಂಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಾದ್ರೆ ಶಾಪಲ್ಲಿ ನಾನು ಇದನ್ನ ನೋಡಿದೆ. ನಿಮ್ಮಲ್ಲಿ ಯಾರಿಗೆಲ್ಲ ಇದು ನೆನಪಿದೆ ಕಮೆಂಟ್ ಮಾಡಿ. 90s ಕಿಡ್ಸ್ಗೆ ನೆನಪಿದ್ದೇ ಇರುತ್ತೆ. ನಾವು ರೀಚ್ ಆಗೋ ಅಷ್ಟರಲ್ಲಿ ಎಲ್ಲರೂ ದೇವಸ್ಥಾನ ಹತ್ರ ಹೋಗಿದ್ರು. ಸೊ ನಾವು ಡೈರೆಕ್ಟ್ ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿಂದ ದೇವಸ್ಥಾನ ಸುತ್ಕೊಂಡು ದೇವ್ರನ್ನ ಮೆರವಣಿಗೆ ಮಾಡ್ತಾ ಮನೆ ಹತ್ರ ಕರ್ಕೊಂಡ್ ಬಂದ್ರು. ಕ್ಯಾಮ್ರಾ ಸಿಕ್ತು ಅಂತ ನನ್ನ ಮಗಂಗೆ ನಾನೇ ಪರ್ಸನಲ್ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದೀನಿ. ಆಮೇಲೆ ಒಳಗೆ ಹೋಗಿ ದೇವ್ರಿಗೆ ಅಕ್ಷತೆ ಹಾಕಿ, ದೇವ್ರೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಗ್ದೆ. ಊಟ ಮುಗಿಸಿ ರಿಟರ್ನ್ ಹೊರಟ್ವಿ. ರಿಟರ್ನ್ ಬರೋ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಮನೇಲಿ ನಾಳೆ ಪೂಜೆ ಇದೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂತಾ ಇದ್ರು. ಈವ್ನಿಂಗ್ ಹಂಗೆ ಅರ್ಚಕರು ಬಂದು ಪೂಜೆಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ರು. ಯಾವುದೇ ಪೂಜೆ ಶುರುವಾಗೋದಕ್ಕೆ ಮುಂಚೆ ಮೊದಲು ಗಂಗೆ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಸೊ ಕಳ್ಸದ ಜೊತೆ ಗಂಗೆ ತಗೊಂಡ್ಬಂದ್ರು. ಮುನೀಶ್ವರ ಪ್ರತಿಷ್ಠಾಪನೆ ಪೂಜೆ ಮಾಡಿಸ್ತಿರೋದ್ರಿಂದ ಪ್ರತಿಷ್ಠಾಪನೆ ಹಿಂದಿನ ದಿನ ರಾತ್ರಿ ಗಣೇಶ ಹೋಮ ಮಾಡಿದ್ರು. ಹೋಮ ಮುಗಿಸಿ ನಾವೆಲ್ಲರೂ ಹೋಗಿ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.